ಐಪಿಎಲ್ ಬೆಟ್ಟಿಂಗ್ನಲ್ಲಿ ಭಾರತದ ಯುವ ಆಟಗಾರರಿಗೆ ಹಣದ ಮಳೆಯೇ ಸುರಿದಿದೆ. ಐಪಿಎಲ್ ಚರಿತ್ರೆಯಲ್ಲೇ ಅತ್ಯಧಿಕ ದರ ದಕ್ಕಿಸಿಕೊಂಡ ಗರಿಮೆಗೆ ರಿಷಬ್ ಪಂತ್ ಪಾತ್ರರಾಗಿದ್ದಾರೆ. ಅತಿ ಹೆಚ್ಚು ಮೊತ್ತಕ್ಕೆ ಸೇಲಾದ ಆಟಗಾರರನ್ನ ನೋಡ್ತಾ ಹೋಗೋಣ. ಇನ್ನು ರಿಷಬ್ ಪಂತ್ 27 ಕೋಟಿಗೆ ಲಖನೌ ಪಾಲಾಗಿದ್ದಾರೆ. ಶ್ರೇಯಸ್ ಅಯ್ಯರ್ 26.75 ಕೋಟಿಗೆ ಪಂಜಾಬ್ ಅವರನ್ನ ಪಡೆದುಕೊಂಡಿದೆ. ಇನ್ನು ವೆಂಕಟೇಶ್ ಅಯ್ಯರ್ 23.75 ಕೋಟಿಗೆ ಕೆಕೆಆರ್ ಪಾಲಾಗಿದ್ರೆ, ಹರ್ಷದೀಪ್ ಸಿಂಗ್ 18 ಕೋಟಿಗೆ ಪಂಜಾಬ್ ಪಾಲಾಗಿದ್ದಾರೆ. ಇನ್ನು ಯುಜವೇಂದ್ರ ಚಹಲ್ ಅವರನ್ನ ಪಂಜಾಬ್ ತಂಡ 18 ಕೋಟಿಗೆ ಅವರನ್ನ ಪಡೆದುಕೊಂಡಿದೆ. ಜೋಸ್ ಬಟ್ಲರ್ 15.75 ಕೋಟಿಗೆ ಗುಜರಾತ್ ಪಡೆದುಕೊಂಡಿದ್ರೆ, ಕೆಎಲ್ ರಾಹುಲ್ 14 ಕೋಟಿಗೆ ದೆಹಲಿಯ ಪಾಲಾಗಿದ್ದಾರೆ. ಮೊಹಮ್ಮದ್ ಸಿರಾಜ್ 12.25 ಕೋಟಿಗೆ ಗುಜರಾತ್ ತಂಡದಲ್ಲಿ ಅವರೀಗ ಸೇರ್ಕೊಂಡ್ರೆ, ಜೊಫ್ರಾ ಆರ್ಚರ್ 12.50 ಕೋಟಿಗೆ ರಾಜಸ್ಥಾನ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಿಶೆಲ್ ಸ್ಟಾರ್ಕ್ 11.75 ಕೋಟಿಗೆ ದೆಹಲಿಗೆ ಅವರನ್ನ ಬರಮಾಡಿಕೊಂಡ್ರೆ, ಟ್ರೆಂಟ್ ಬಾಲ್ಟ್ 12.5 ಕೋಟಿಗೆ ಮುಂಬೈ ಪಾಲಾಗಿದ್ದಾರೆ. ಇಶಾನ್ ಕಿಶನ್ 11.25 ಕೋಟಿಗೆ ಹೈದರಾಬಾದ್ ಪಾಲಾಗಿದ್ರೆ, ಮಾರ್ಕಸ್ ಸ್ಟೋಯಿನಿಸ್ 11 ಕೋಟಿಗೆ ಪಂಜಾಬ್ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಮೊಹಮ್ಮದ್ ಶಮಿ ಹೈದರಾಬಾದ್ಗೆ 10 ಕೋಟಿಗೆ ಅವರು ಸೇಲಾಗಿದ್ದಾರೆ ಐಪಿಎಲ್ನಲ್ಲಿ. ಇನ್ನು ಟ್ರೆಂಟ್ ಬಾಲ್ಟ್ ಮುಂಬೈ ತಂಡಕ್ಕೆ ಅವರು ಸೇರ್ಕೊಳ್ತಿದ್ದಾರೆ. 12.50 ಕೋಟಿಗೆ ಇವರು ಸೇಲಾಗಿರೋದು. ಇಶಾನ್ ಕಿಶನ್ 11.25 ಕೋಟಿಗೆ ಹೈದರಾಬಾದ್ ತಂಡಕ್ಕೆ ಅವರು ಸೇರ್ಪಡೆಗೊಂಡಿದ್ದಾರೆ. ಇಶಾನ್ ಕಿಶನ್. ಜೋಶ್ ಹೆಜಲ್ವುಡ್ 12.50 ಕೋಟಿಗೆ ಇವರು ಆರ್ಸಿಬಿಯ ಪಾಲಾಗಿದ್ದಾರೆ. ಜೋಶ್ ಹೆಜಲ್ವುಡ್ ಅವರು. ಇನ್ನು ಫಿಲ್ ಸಾಲ್ಟ್ ಇವರು 11.5 ಕೋಟಿಗೆ ಆರ್ಸಿಬಿಯ ತಂಡಕ್ಕೆ ಇವರು ಸೇರ್ಕೊಂಡಿದ್ದಾರೆ. ಇನ್ನು ಜಿತೇಶ್ ಶರ್ಮಾ ಇವರು 11 ಕೋಟಿಗೆ ಆರ್ಸಿಬಿಯ ತಂಡದಲ್ಲಿ ಇವರು ಸೇರಿದ್ದಾರೆ. ಜಿತೇಶ್ ಶರ್ಮಾ. ಲಿಯಮ್ ಲಿವಿಂಗ್ಸ್ಟನ್ 8.75 ಕೋಟಿಗೆ ಆರ್ಸಿಬಿಯ ತಂಡಕ್ಕೆ ಇವರು ಸೇರ್ಪಡೆಯಾಗಿದ್ದಾರೆ. ಲಿಯಮ್ ಲಿವಿಂಗ್ಸ್ಟನ್.